ತಾಲೂಕು ಶಾಖೆಯನ್ನು ಆಯ್ಕೆ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ವಿಚಾರಣೆ ಸಂಕೀರ್ಣ ಮಾಡುವ ಮುಖಾಂತರ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ವಿ. ಉದ್ದೇಶ ಇಷ್ಟೇ, ದಲಿತ ಸಮಿತಿ ಇಡೀ ಕರ್ನಾಟಕದಲ್ಲೇ ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿದೆ. ಇವತ್ತು ನೊಂದವರ ಎಲ್ಲ ಜಾತಿಯ ಬಡವರಿಗೆ ನೆರವಾಗಿ ಇವತ್ತು ನಿಂತಿದೆ. ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ ಚಳವಳಿಯನ್ನು ಹೊಸ ರೀತಿಯಲ್ಲಿ ಕಟ್ಟುವ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಉದ್ದೇಶ ಇಷ್ಟೇ, ದಲಿತ ಚಳವಳಿ ಜಿಲ್ಲಾದ್ಯಂತ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ದಲಿತರಲ್ಲಿ ಜಾಗೃತಿ ಮೂಡಿಸುವ ಮುಖಾಂತರ ಇವತ್ತು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಈಗಾಗಲೇ ನಾವು ಬಾಗೇಪಲ್ಲಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಎಲ್ಲ ತಾಲೂಕು ಸಮಿತಿಗಳನ್ನು ಮಾಡುವ ಮುಖಾಂತರ ಇವತ್ತು ಚೇಳೂರು ತಾಲೂಕು ಸಮಿತಿಯನ್ನು ಆಯ್ಕೆ ಮಾಡಿದ್ದೀವಿ. ಮುಂದೆ ಜಿಲ್ಲಾದ್ಯಂತ ನಾವು ಎಲ್ಲ ತಾಲೂಕುಗಳಲ್ಲೂ ಕೂಡ ತಾಲೂಕು ಸಮಿತಿಯನ್ನು ಕಟ್ತಾ ಇದ್ದೇವೆ. ಏನಂದರೆ ಇವತ್ತು ಈ ಜನರಿಗೆ ಸಂಘಟನೆ ಬೇಕೇ ಬೇಕು. ಚಳುವಳಿಯನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಸಂಘಟನೆಯನ್ನು ನಾವು ಉಳಿಸ್ಕೊಂಡ್ರೆ ನಮ್ಮನ್ನು ಸಂಘಟನೆ ಉಳಿಸ್ತದೆ, ನಮ್ಮೆಲ್ಲರಿಗೂ ಕೂಡ ಸಂಘಟನೆ ರಕ್ಷಣೆಯಾಗಿ ನಿಲ್ತದೆ. ಇದು ಅತ್ಯವಶ್ಯಕವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಏನು ಬೆಳೆಯುತ್ತಿರ್ತಕ್ಕಂಥ ಈ ಯುಗದಲ್ಲಿ ಅದೇ ರೀತಿ ದಿನೇ ದಿನ ದೌರ್ಜನ್ಯಗಳು, ಕೊಲೆಗಳು, ಅತ್ಯಾಚಾರ, ಸುಲಿಗೆಗಳು ಬೆಳೀತಾ ಇದ್ದಾವೆ. ಇವನ್ನೆಲ್ಲ ನಾವು ತಡೆಗಟ್ಟಬೇಕಾದ್ರೆ ಜನರಲ್ಲಿ ಅರಿವು ಮೂಡಿಸ್ಬೇಕು, ಒಗ್ಗಟ್ಟು ಮೂಡಿಸ್ಬೇಕು. ಆ ನಿಟ್ಟಿನಲ್ಲಿ ದಲಿತ ಚಳವಳಿ, ಎಲ್ಲ ಮಹಿಳಾ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿ ಒಕ್ಕೂಟ ಸಂಘಟನೆಗಳು ಕಟ್ಟೋದ್ರ ಮುಖಾಂತರ ಅವ್ರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸಮಿತಿ ಪದಾಧಿಕಾರಿಗಳು ಜಿಲ್ಲೆಗೆ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ರಾಜ್ಯ ಸಂಚಾಲಕರು ಗುರುಪ್ರಸಾದ್ ಕರಗೋಡು ಮತ್ತು ರಾಜ್ಯ ಸಂಘಟನಾ ಸಂಚಾಲಕರು ಮರಿಯಪ್ಪಳ್ಳಿರವರು ಈ ಒಂದು ಚಳುವಳಿಗೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ರಾಜ್ಯ ಸಮಿತಿಯವರು ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ಜಿಲ್ಲಾದ್ಯಂತ ಚಳುವಳಿಯನ್ನು ಬಲಿಷ್ಠವಾಗಿ ಕಟ್ತೇವೆ. ಯಾವುದೇ ಜಾತಿ ಭೇದ ಅನ್ನದೆ ದಲಿತ ಪ್ರಜ್ಞೆ ಇಟ್ಕೊಂಡು ನಾವು ಚಳುವಳಿಯನ್ನು ಮುನ್ನಡೆಸ್ತೀವಿ ಈ ಜಿಲ್ಲೆಯಲ್ಲಿ.